ಕೊಪ್ಪಳ ಜಿಲ್ಲಾ ಕೇಂದ್ರದ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ರಾಜ್ಯಾದ್ಯಂತ ರೈತರ ನಿರ್ಲಕ್ಷ್ಯ ಮುಂದುವರೆದಿದೆ. ತುರ್ತು ಚಿಕಿತ್ಸೆಗಾಗಿ ಬಂದಂತಹ ರೋಗಿಯೊಬ್ಬರನ್ನ ರಾತ್ರಿ ಇಡೀ ಅಡ್ಮಿಟ್ ಮಾಡಿಕೊಳ್ಳದೆ ಬೇಜವಾಬ್ದಾರಿಯಿಂದ ವರ್ತಿಸಿದಂತಹ ಘಟನೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಚಿಕ್ಕಬೊಮ್ಮನಾಳ ಗ್ರಾಮದ ನಿವಾಸಿ ಹುಲಿಗೆಮ್ಮ ಎಂಬುವವರು ವೈದ್ಯರ ಈ ನಿರ್ಲಕ್ಷ್ಯಕ್ಕೊಳಗಾಗಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ನರಳಾಡ್ತಾ ಇರುವಂತಹ ದುರ್ದೈವಿ. ಕಳೆದ ಕೆಲ ದಿನಗಳಿಂದ ಹಿಂದೆ ಬಿದ್ದು ಬೆನ್ನು ಮೂಳೆ ಗಾಯ ಮಾಡಿಕೊಂಡಿದ್ದಂತಹ ಇವರು ಈಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಇತ್ತೀಚೆಗಷ್ಟೇ ಗ್ರಾಮಕ್ಕೆ ಮರಳಿದ್ರು. ಬುಧವಾರ ರಾತ್ರಿ 11 ಗಂಟೆ ಸುಮಾರಿಗೆ ಹುಲಿಗೆಮ್ಮ ಅವರಿಗೆ ದಿಢೀರ್ ಬಿಪಿ ಕಡಿಮೆಯಾದಂತಹ ಕಾರಣ ಆತಂಕಗೊಂಡಂತಹ ಸಂಬಂಧಿಕರು ತಕ್ಷಣವೇ ಜಿಲ್ಲಾಸ್ಪತ್ರೆಗೆ ಕರೆ ತಂದಿದ್ರು. ಆದರೆ ಆಸ್ಪತ್ರೆಗೆ ಬಂದ ಸಿಬ್ಬಂದಿ ರೋಗಿಯನ್ನ ಅಡ್ಮಿಟ್ ಮಾಡಿಕೊಳ್ಳೋಕೆ ನಿರಾಕರಿಸಿದ್ದಾರೆ. ಈ ಘಟನೆ ನೋಡಿದಾಗ ಕೊಪ್ಪಳ ಜಿಲ್ಲಾಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆಯೇ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ. ಅನಿಲ್ ತಡಕಲ್ ಕಾಂಗ್ರೆಸ್ ಯುವ ನಾಯಕ, ಸಂದೀಪ್ ಪಾಟೀಲ್ ಬಿಜೆಪಿ ಯುವ ನಾಯಕ ಹಾನಗಲ್, ರಾಹುಲ್ ಜಾರಕಿಹೊಳಿ ಕಾಂಗ್ರೆಸ್ ಯುವ ನಾಯಕ, ಶರಣ್ ಪಾಟೀಲ್ ಬಿಜೆಪಿ ಯುವ ನಾಯಕ ಗದಗ, ರಜತ್ ಉಳ್ಳಗಡಿಮಠ ಕಾಂಗ್ರೆಸ್ ಯುವ ನಾಯಕ, ವಿನೋದ್ ಅಸೂಟಿ ಕಾಂಗ್ರೆಸ್ ಯುವ ನಾಯಕ, ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಯುವ ನಾಯಕ, ಮಯೂರ್ ಮೋರೆ ಕಾಂಗ್ರೆಸ್ ಯುವ ನಾಯಕ, ಧ್ರುವ ಜತ್ತಿ ಕಾಂಗ್ರೆಸ್ ಯುವ ನಾಯಕ, ಭರತ್ ಬೊಮ್ಮಾಯಿ ಬಿಜೆಪಿ ಯುವ ನಾಯಕ, ವಿಜಯ್ ನಿರಾಣಿ ಯುವ ನಾಯಕ, ಸೌರವ್ ಆನಂದ್ ಚೋಪ್ರಾ ಯುವ ನಾಯಕ, ಸವದತ್ತಿ ಯಲ್ಲಮ್ಮ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ನಾಯಕ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.